ಇನ್ನು ಜೈ ಭೀಮ್ ನಗರದಲ್ಲಂತೂ ಕುಡಿಯೋ ನೀರಿಗೆ ಜನರ ಪರದಾಟ ನೋಡೋಕ್ಕಾಗ್ತಾ ಇಲ್ಲ. ಸರಿಸುಮಾರು 5 ಕಿಲೋಮೀಟರ್ ದೂರ ಹೋಗಿ ಕುಡಿಯೋ ನೀರು ತರಬೇಕಂತೆ. ಕಾವೇರಿ ನೀರು ಕಲುಷಿತವಾಗಿದೆ, ಜನರ ಮೇಲೆ ಆರೋಗ್ಯ ಸಮಸ್ಯೆಯ ಭೀತಿ. 5 ಕಿಲೋಮೀಟರ್ ದೂರದಿಂದ ನೀರು ತರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆಟೋದಲ್ಲಿ ಹೋಗಿ ನೀರು ತರ್ತಿದ್ದಾರಂತೆ ಇಲ್ಲಿನ ಮಹಿಳೆಯರು. ಸ್ನಾನ, ಅಡಿಗೆ, ಪಾತ್ರೆ ತೊಳೆಯೋದಕ್ಕೂ ಕೂಡ ನೀರಿಲ್ಲ ಅಂತ ಜನ ಆಕ್ರೋಶ ಹೊರಹಾಕ್ತಿದ್ದಾರೆ. ನೋಡಿ, ದಿನೇ ದಿನೇ ನೀರಿನ ಸಮಸ್ಯೆ ಯಾವ ರೀತಿ ಉಲ್ಬಣವಾಗ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಜೈ ಭೀಮ್ ನಗರದಲ್ಲಿ 5 ಕಿಲೋಮೀಟರ್ ತನಕ ಹೋಗ್ಬೇಕಂತೆ. ಹೇಗೆ ಅಂದ್ರೆ ಆಟೋ ಮೂಲಕ ಹೋಗ್ತಾರೆ. ಬರೋ ಕಾವೇರಿ ನೀರು ಕೂಡ ಕಂಪ್ಲೀಟ್ ಆಗಿ ಕಲುಷಿತವಾಗಿರುತ್ತೆ. ಅದನ್ನ ಕುಡಿಯೋಕ್ಕಾಗಲ್ಲ, ಕುಡಿದ್ರೆ ರೋಗ ರುಜಿನಗಳು ನಮ್ಮನ್ನ ಬಿಡೋದಿಲ್ಲ ಅಂತ ಜನ ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ. ಸ್ನಾನ ಮಾಡಕ್ಕಿಲ್ಲ, ಅಡಿಗೆ ಮಾಡಕ್ಕಾಗಲ್ಲ, ಪಾತ್ರೆ ತೊಳೆಯಕ್ಕಂತೂ ನೀರೇ ಸಿಗ್ತಾ ಇಲ್ಲ ಅಂತ ಜನ ಪರದಾಡ್ತಿದ್ದಾರೆ. ಬರೀ ಜೈ ಭೀಮ್ ನಗರದ ಮಾತ್ರ ಈ ಪರಿಸ್ಥಿತಿಯಲ್ಲ, ಬೆಂಗಳೂರಿನ ಬಹುತೇಕ ನಗರಗಳಲ್ಲಿ ಇಂಥದ್ದೇ ಪರಿಸ್ಥಿತಿ ನಮಗೆ ಕಾಣಿಸ್ತಾ ಇದೆ. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರು ಈ ಕುರಿತಾಗಿ ಸಭೆ ಮಾಡಿದ್ರು ಕೂಡ ಇನ್ನೂ ತನಕ ಪ್ರಯೋಜನ ಆದಂಗೆ ಕಾಣಿಸ್ತಾ ಇಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಮಸ್ಯೆನೇ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಸಮಸ್ಯೆನೇ ಇಲ್ಲ ಅಂತ ಆದ್ರೆ ಜನ ಇಷ್ಟರ ಮಟ್ಟಿಗೆ ಪರದಾಡಬೇಕಾ ಅನ್ನೋದು ನಮ್ಮ ಪ್ರಶ್ನೆ ಆಗ್ತಾ ಇದೆ. ಒಂದ್ ಕಡೆ BWSSB ಅಧಿಕಾರಿಗಳೇ ಕುಡಿಯೋ ನೀರು ಒದಗಿಸೋದಕ್ಕೆ ಹೆಣಗಾಡಬೇಕಾದಂತ ಪರಿಸ್ಥಿತಿ. ಪಾಲಿಕೆ ಅಧಿಕಾರಿಗಳು ಶತ ಪ್ರಯತ್ನ ಮಾಡಿದ್ರು ಕೂಡ ಈ ವಾಟರ್ ಟ್ಯಾಂಕರ್ ಮಾಫಿಯಾಗಿ ಕಡಿವಾಣ ಹಾಕಕ್ಕಾಗ್ತಾ ಇಲ್ಲ. ಅಟ್ಲೀಸ್ಟ್ ಇಲ್ಲಿ ನೋಡಿ, ಕುಡಿಯೋ ನೀರು ಸಿಗುತ್ತಾ ಅಂದ್ರೆ ಅದು ಕೂಡ ಸಿಗ್ತಾ ಇಲ್ಲ. ಪಾತ್ರೆ ಬಿಡಿ, ಸ್ನಾನ ಬಿಡಿ, ಕುಡಿಯೋಕ್ ನೀರು ಕೊಡಿ ಸ್ವಾಮಿ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಈಗ್ಲಾದ್ರೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇತ್ತ ನೋಡ್ಬೇಕಾಗತ್ತೆ.